ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಎಲ್ರು ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾವಂತೂ ಸೂಪರ್ ಆಗಿದೇವ್ರಿ. ಮತ್ತ ಇವತ್ತ ನಮ್ಮ ಯಜಮಾನ್ರಿಗೆ ರಜಾ ಐತ್ರಿ. ಹಿಂಗಾಗಿ ಎಲ್ರು ಸುತ್ತಾಡಕ್ ಹೋಗುನು ಅಂತ ಅನ್ಕೊಂಡೀವಿ. ನೋಡುನ್ ಬರ್ರಿ. ನಾವ್ ಬಂದೀವ್ರಿ ಹುಂಚಕಟ್ಟಿ ಗ್ರಾಮಕ್ಕ ರುದ್ರ ಸ್ವಾಮಿ ದೇವಸ್ಥಾನಕ್ ಬಂದೀವ್ರಿ. ನೋಡುನ್ ಬರ್ರಿ ಒಳಗ್ ಹೆಂಗೈತಿ. ಸ್ನೇಹಿತರೆ, ಈ ದೇವಸ್ಥಾನದ ಔಟ್ಲುಕ್ ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಬೇರೆ ಸಖತ್ ಐತಿ. ನಮ್ಮ ಕರ್ನಾಟಕದಾಗ ಇಂಥ ದೇವಸ್ಥಾನಗಳು ಕಂಡ್ರೆ ನಮ್ಗೆ ತುಂಬಾ ಇಷ್ಟ. ಆಮೇಲೆ ನಮ್ಮ ಕರ್ನಾಟಕಕ್ಕೂ ಒಂದು ಹೆಮ್ಮೆ ತಂದಂತ ದೇವಾಲಯಗಳು ಇವ. ಈಗ ಈ ದೇವಾಲಯದ ಒಂದು ಹಿಸ್ಟ್ರಿ ಕೇಳ್ಬೇಕಂದ್ರೆ, ಹಿಂದೆ 9ನೇ ಶತಮಾನದಿಂದ 13ನೇ ಶತಮಾನದ ತನಕ ದಟ್ಟ ರಾಜವಂಶ ಈ ಒಂದು ಪ್ರದೇಶವನ್ನು ಆಳ್ತಾ ಇತ್ತು. ಈ ಹುಣಸಿಕಟ್ಟಿ ಗ್ರಾಮ ದಟ್ಟ ರಾಜವಂಶ ಕಾಲದಲ್ಲಿ ಕುಂದನಾಡು 3000 ಪ್ರಾಂತ್ಯದ ಒಂದು ಭಾಗವಾಗಿತ್ತು. ಸೊ ಇದರ ಆಳ್ವಿಕೆ ಎಲ್ಲ ಅವರ ಸ್ಥಳೀಯವಾಗಿ ಅವರು ಮಾಡ್ತಾ ಇದ್ರು. ಸೊ ಇಲ್ಲಿರುವಂತಹ ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಕೂಡ ಅವರು ಮಾಡಿದರು. ಸೊ ಅವ್ರ ಕಾಲದಲ್ಲಿ ಹೇಳ್ಬೇಕಂದ್ರೆ ಅವರು ಜೈನ ಧರ್ಮದ ದೇವಾಲಯಗಳನ್ನು ಮತ್ತು ಶಿವನ ದೇವಾಲಯಗಳನ್ನು ನಿರ್ಮಿಸುವುದರಲ್ಲಿ ಅವರು ತುಂಬಾ ಆಸಕ್ತಿಯನ್ನು ಹೊಂದಿದ್ರು. ಸೊ ಕಂಬಗಳ ರಚನೆಗಳನ್ನು ನೋಡ್ರೆ ಇವೆಲ್ಲ ಕದಂಬರು, ರಟರು ಹಾಗೂ ಚಾಲುಕ್ಯ ಶೈಲಿಯ ರಚನೆಗಳನ್ನು ಹೊಂದಿದಾವ. ಇಂಥ ಒಂದು ಒಳ್ಳೆಯ ರಚನೆ ಇರುವಂತಹ ದೇವಸ್ಥಾನವನ್ನು ಕೊಟ್ಟಂತ ದಟ್ಟ ರಾಜವಂಶಕ್ಕೆ ನನ್ನೊಂದು ಸಲ್ಯೂಟ್. ನೋಡ್ರಿ ಎಷ್ಟು ಚಂದ ಐತಿ. ನಮ್ಮ ಹಿಂದೂ ದೇವಾಲಯಗಳನ್ನು ನೋಡ್ಲಿಕ್ಕೆ 2 ಕಣ್ಣು ಸಾಲುದಿಲ್ಲ, ಅಷ್ಟು ಚೆನ್ನಾಗಿರ್ತಾವು. ಅದೇ ರೀತಿಯಾಗಿ ಕದಂಬ ರಾಜವಂಶಕ್ಕೆ ಹಾಗೂ ಚಾಲುಕ್ಯ ರಾಜವಂಶಕ್ಕೂ ಕೂಡ ನನ್ನದೊಂದು ಸಲ್ಯೂಟ್. ಯಾಕಂದ್ರ ಅವ್ರ ಕಾಲದಾಗ ವಾಸ್ತುಶಿಲ್ಪಕ್ಕೆ ತುಂಬಾ ಬೆಲೆ ಇತ್ತು. ಅವರೆಲ್ಲ ಆ ಟೈಮ್ನಾಗ ಇಂಥ ಒಳ್ಳೆ ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದಾರ ಅಂದಾಗನೇ ನಮ್ಮದೊಂದು ಕರ್ನಾಟಕದ ಹೆಸರು ಹಂಗೆ ಉಳ್ಕೊಂಡೈತಿ. ಎಷ್ಟು ನೋಡಿದ್ರು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದಾವ ದೇವಸ್ಥಾನಗಳು. ಹಾಗೆ ಈ ದೇವಸ್ಥಾನದ ಹಿಂದ್ಗಡೆ ಮಲಪ್ರಭಾ ನದಿ ಹರಿದೈತಿ. ಆ ಮಲಪ್ರಭಾ ನದಿ ದಂಡಿ ಮೇಲೆ ಈ ದೇವಸ್ಥಾನ ನಿರ್ಮಾಣ ಮಾಡಿದರು. ಈ ದೇವಸ್ಥಾನದ ಹಿಂದ್ಗಡೆ ಒಂದು ಗುಡಿ ಐತಿ, ನೋಡೋಣ ಬರ್ರಿ. ಬರ್ರಿ, ಇಲ್ಲೇ ದೇವಸ್ಥಾನ ಐತಿ. ಸಿದ್ದೇಶ್ವರ ದೇವಸ್ಥಾನ ರೀ. ಇದು ಸಾಂದ್ ಐತಿ. ಇಲ್ಲಿ ಗುಡಿ ಹಿಂದ್ಗಡೆನೆ ಐತಿ ಇದು. ನೋಡ್ರಿ ಇಲ್ಲೇ ಒಳಗ ಸ್ವಲ್ಪ ಕತ್ಲಾಗೈತಿ, ಕಾಣ್ಸಾತಿಲ್ಲ. ನೋಡ್ರಿ, ಆ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆನೆ ರೀ. ಇಲ್ಲಿ ನಾಗಕಟ್ಟೆ ಐತ್ರಿ ಸಮೀಪ. ನೋಡ್ರಿ ಇಲ್ಲಿ ಹಂಗ ಸ್ವಲ್ಪ ಹಿಂದಿನ ಮುಂದ್ಗಡೆ ಹೋದ್ರಿ ಮಲಪ್ರಭಾ ನದಿ ಹರಿದೈತಿ. ನೋಡೋಣ ಬರ್ರಿ.
ನೋಡ್ರಿ ಎಕ್ಸಾಕ್ಟ್ ಗುಡಿ ಹಿಂದ್ಗಡೆನ ಈ ಮಲಪ್ರಭಾ ನದಿ ಹರಿದಂತಹ ದೃಶ್ಯ ನಿಮ್ಗೆ ಕಾಣ್ತಾ ಇದೆ. ಮಳೆಗಾಲ ಟೈಮ್ನಾಗ ಈ ಮಲಪ್ರಭಾ ನದಿ ಫುಲ್ ತುಂಬಿ ಈ ಒಂದು ಮೆಟ್ಲ್ ತಕನು ನೀರ್ ಬಂದಿರ್ತತಿ. ಎಲ್ಲ ಸಿಕ್ಕಾಪಟ್ಟೆ ನೀರ್ ಇರ್ತತಿ. ಫ್ರೆಂಡ್ಸ್, ನಾವು ಇಲ್ಲಿ ಹುಣಸಕಟ್ಟೆ ಗ್ರಾಮದ ಗ್ರಾಮಸ್ಥರನ್ನ ಒಬ್ಬರನ್ನ ಭೇಟಿಗಿದ್ದೆವು. ಅಜ್ಜಾರ ಹೆಸರು ಗಂಗಾಳದವ್ರಿ, ಈರಪ್ಪ ಗಂಗಾಳದ ಅಂತ. ಅವರು ಒಂಚೂರು ಮಾಹಿತಿ ದೇವಸ್ಥಾನದಲ್ಲಿರುವಂತ ರುದ್ರಸ್ವಾಮಿ ದೇವ್ರ ಬಗ್ಗೆ ಮಾಹಿತಿ ಹೇಳ್ತಾರ, ಕೇಳೋನು. ಅಜ್ಜಾರ ಇವ್ರ ಈಗ ಹೇಳ್ರಿ. ಹ್ಞೂ ಹೇಳ್ರಿ. ಉಳಿ ಬಸವಣ್ಣಗ ಇವರು ರುದ್ರಸ್ವಾಮಿಗಳು ಅಲ್ಲಿ ಹೋಗಿದಾರ್ರಿ. ಅಲ್ಲಿಂದ ಇಲ್ಲಿ ಬಂದಾರು. ಬಸವಣ್ಣ ಪ್ರತಿ ಹಚ್ಬೇಕಂತ ಅಟ್ರು ಕೂಡ್ಕೊಂಡ್ರು. ಬಸವಣ್ಣವ್ರು ಹೋಗ್ಲಿಲ್ಲ. ರುದ್ರಾಪಾದ ಗುಳಾಪಾದ ಅವ್ನ ಶಿಷ್ಯ ವಾದಲ್ಲಿ ಅಲ್ಲಿ ರಾಕ್ಷಿ ಇದತ್ತಲ್ರಿ ಉಳಿಗೆ ಹೋಗೋ ಹಾದ್ಯಾಗ ಅಲ್ಲಿ ಹೋಗಿ ಗುಳಾಪಾದ ಹಂಚಿ ಕುಂತ ಇಲ್ಲೇ ಕುಂಡ್ರು ನಾವು ಹೋಗಿ ಬರ್ತಾನ ಬಸವಣ್ಣ ಹೋಗಿ ನನ್ಗೆ ಅಂಜಿಕ್ ಬರ್ತದ ಅಂದ. ನೀ ಕರ್ನಾಗ ಒಮ್ಮೆ ನಾವು ಹೋಗ್ತೇವೆ, ನೀ ಕರ್ಕೊಂಡ್ ಇಟ್ಕೊಂಡ್ರ ಅಂದ. ಅವ್ ಧೈರ್ಯ ಬಂತ. ಅದ್ ಬಸವಣ್ಣವ್ರ ಅಂತ ಹೋಗಿ ಒಂದಿನ ಹೊತ್ತಿದ್ ಮಾತಾಡೋರು ಹೋಗಿ ಬಂದಾಡ್ರು. ಸೊ ಇದು ಪ್ರತಿ ಈಗ ಸದ್ಯ ರೀ ಅಲ್ಲಿ ಅದ್ದ ಹೋಗೋದ್ರ 4 ದಿನ ತೀರ್ಥ ಬೆಳ್ತಾರ್ಕ ಮೆರವಣಿಗೆ ಹಾಕತ್ರಿ. ಇಲ್ಲಿ ಮೆರವಣಿಗೆ ಅಲ್ಲಿ ತೀರ್ ಹಿಡಿದ್ರ ಭತ್ತ ಹಾಕಾರಿ ಅದ್ದಾನಂತಕ. ಆಳೆ ಹತ್ರ ರುದ್ರಪಾತ್ ಬಂದ ತೀರ್ ಹಿಡಿದ್ರಿ. ಆ ಭತ್ತ ಆಳೆ ಹೇಳಿದ್ರ ಅದು ತೀರ್ ಹಿಡಿದ್ರಿ. ಈಗಾದ್ರೂ ಅದು ಪ್ರತೀತಿ ಐತ್ರಿ. ನೋಡ್ರಿ ಹಿಂಗೇನ ಇನ್ನೊಂದ್ರಿ ಇದು ಈ ದೇವಸ್ಥಾನದ ಜಾತ್ರೆ ಯಾವಾಗ ಆಗ್ತೈತ್ರಿ? ಶಿವರಾತ್ರಿ ಶಿವರಾತ್ರಿ ದಿನ ಈ ಜಾತ್ರೆ ಶಿವರಾತ್ರಿ ಅಮಾವಾಸ್ಯೆ ಆದ 4ನೇ ದಿನ ತೇರಿ. ಹುಣಸಿಕಟ್ಟಿ ಗ್ರಾಮದ ಹಿರಿಯರೊಬ್ರು ಇವಾಗ ಅದ್ರ ಒಂದು ಸ್ವಲ್ಪ ಹಿಸ್ಟ್ರಿ ಹಿರಿಯರು. ಸೊ ಅವರು ಒಂದು ವಾಕ್ಯದಲ್ಲಿ ಗುಳಾಪಜ್ಜನ್ ಅವರ ಅಂತ ಏನ್ ತಗೊಂಡ್ರಲ್ಲ, ರುದ್ರಪಜ್ಜ ಗುಳಾಪಜ್ಜ ಅಂತೆ. ಈ ರುದ್ರಸ್ವಾಮಿ ಗುಡಿ ಏನೈತಲ್ಲ, ಇಲ್ಲಿರುವಂತ ದೇವರು ರುದ್ರಪಜ್ಜ ಇವರೇ. ಹಾಗೂ ಗುಳಾಪಜ್ಜ ಅಂದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಈ ದೇವಸ್ಥಾನದ ಮುಂದ್ಗಡೆ ಮತ್ತೊಂದು ಗುಡಿ ಐತಿ. ಸೊ ಅದು ಗುಳಾಪಜ್ಜನವರ ಗುಡಿ.